ನೋಡಿ, ಕರ್ನಾಟಕ ಈಗಾಗಲೇ ದೇಶದಲ್ಲಿ ಸಾಕಷ್ಟು ರೀತಿಯಾದಂಥ ಸಾಧನೆಗಳನ್ನು ಮಾಡಿದೆ. ಜಿ ಡಿ ಪಿ ದರದಲ್ಲಿ ನಂಬರ್ 1 ಆಗಿದೆ ಕರ್ನಾಟಕ. ಅಂದರೆ ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆಗಳಾಗ್ತಾ ಇದೆ. ಇನ್ವೆಸ್ಟ್ ಕರ್ನಾಟಕ ನೋಡಿದ್ವಿ ನಾವು. ಅದರಲ್ಲೂ ಕೆಲವೊಂದಿಷ್ಟು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕ ಗೆದ್ದು ಬೀಗ್ತಾ ಇದೆ. ಅದರ ಸಾಲಿಗೆ ಈಗ ಪಂಚಾಯತ್ ವಿಕೇಂದ್ರೀಕರಣ. ಅಂದರೆ ಕರ್ನಾಟಕದಲ್ಲಿ ನೋಡಿ, ಪಂಚಾಯತ್ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಯೋಜನೆಗಳಾಗಿರ್ಬೋದು, ಯೋಜನೆಗಳ ಜಾರಿ ಆಗಿರ್ಬೋದು, ಇವೆಲ್ಲದರಲ್ಲೂ ಕೂಡ ಕರ್ನಾಟಕ ನಂಬರ್ 1 ದೇಶದಲ್ಲೇ ಅನ್ನೋದು ಕೂಡ ಈಗ ಮತ್ತೊಂದು ಹೆಗ್ಗಳಿಕೆ ಪಾತ್ರವಾಗ್ತಾ ಇದೆ. ಅದರಲ್ಲೂ ಒಡಿಶಾ, ಕೇರಳ ಮತ್ತು ರಾಜಸ್ಥಾನ ಆದಮೇಲೆ ಕರ್ನಾಟಕಕ್ಕೆ ಈ ಸ್ಥಾನ ಸಿಕ್ಕಿದೆ. ಅದರಲ್ಲೂ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ ಸದ್ಯಕ್ಕೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ. ಅಂದರೆ ಇಲ್ಲಿ ನಮ್ಮಲ್ಲಿ ಪಂಚಾಯತ್ ಇಲಾಖೆಗೆ ಸಂಬಂಧಪಟ್ಟಂತೆ ಕೆಲಸಗಳು ಬಹಳ ತ್ವರಿತಗತಿ ಆಗುತ್ತಾ ಇದೆ ಅನ್ನುವಂಥದ್ದು ನಮಗೆ ಇಲ್ಲಿ ಸಿಗ್ತಾ ಇದೆ. ಮತ್ತು 15ನೇ ಹಣಕಾಸು ಆಯೋಗದ ಒಂದು ವರದಿ ಇದೆಯಲ್ವ, ಅದರ ಪ್ರಕಾರವಾಗಿ ಕೆಲಸಗಳು ಆಗುತ್ತಾ ಇದೆ ಅಂಥೇಳಿ. ನೋಡಿ, ಒಂದು ಹಳ್ಳಿ ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಪಂಚಾಯಿತಿಗಳು ಜನರೊಂದಿಗೆ ಉತ್ತಮವಾದಂಥ ಬಾಂಧವ್ಯವನ್ನು ಹೊಂದಿರಬೇಕು. ಜೊತೆಗೆ ರಾಜ್ಯ ಸರ್ಕಾರ ಅದರಲ್ಲೂ ಹೇಗೆ ಅನುದಾನವನ್ನು ಬಿಡುಗಡೆ ಮಾಡುತ್ತೆ ಮತ್ತು ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಹುದ್ದೆಗಳ ಸೃಷ್ಟಿಯಾಗಿರ್ಬೋದು ಮತ್ತು ಜನರಿಗೆ ತಲುಪುವಂಥ ಯೋಜನೆಗಳಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಸಾಕಷ್ಟು ರೀತಿಯಾದಂಥ ಯೋಜನೆಗಳನ್ನು ಸರ್ಕಾರ ಜಾರಿಗೆ ತರ್ತಾ ಇರುತ್ತೆ. ಬಟ್ ಅದು ಪರಿಣಾಮಕಾರಿಯಾಗಿ ಕರ್ನಾಟಕದಲ್ಲಿ ಸಕ್ಸಸ್ ಆಗ್ತಾ ಇದೆ. ಅಂದರೆ ಪಂಚಾಯತ್ ವಿಕೇಂದ್ರೀಕರಣದಲ್ಲಿ ಕರ್ನಾಟಕ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗಾಗಿನೇ ಪ್ರಿಯಾಂಕ್ ಖರ್ಗೆ ಅವರ ಒಂದು ಜವಾಬ್ದಾರಿ ಕೂಡ ಇಲ್ಲಿ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಅಂದರೆ ತಮ್ಮ ಇಲಾಖೆಯಲ್ಲಿ ಅವರು ನಿರಂತರವಾಗಿ ಸಭೆಗಳ ಮೇಲೆ ಸಭೆ ಮಾಡೋದಾಗಿರ್ಬೋದು, ಜೊತೆಗೆ ಮೇಲಾಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟು ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ಯಾವ ಯೋಜನೆಗಳು ಕೂಡ ಕೈತಪ್ಪಿ ಹೋಗದಂತೆ ನೋಡಿಕೊಳ್ಳುವಂಥ ಒಂದು ಜವಾಬ್ದಾರಿ ಕೆಲಸವನ್ನು ಪ್ರಿಯಾಂಕ್ ಖರ್ಗೆ ಅವರು ಬಹಳ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾರೆ. ಹಾಗಾಗಿಯೇ ಕೇಂದ್ರ ಸರ್ಕಾರವೇ ಈ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿರುವುದರಿಂದಾಗಿ ಇದು ಕರ್ನಾಟಕದ ಮತ್ತೊಂದು ಹೆಗ್ಗುರುತು ಅಂತ ಹೇಳ್ಬೋದು. ಜೀವನ್, ನಿಜಕ್ಕೂ ಕರ್ನಾಟಕ ಇತ್ತೀಚೆಗೆ ನಾವು ನೋಡ್ತಾ ಇದ್ರೆ ನಂಬರ್ 1 ಜಾಸ್ತಿಗಳಾಗ್ತಾ ಹೋಗ್ತಾ ಇದೆ, ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಆದ್ರೆ ಟ್ಯಾಕ್ಸ್ ಪೇನಲ್ಲಿ ಜಾಸ್ತಿ ಆಗ್ತಾ ಇದೆ. ಬಟ್ ಅನುದಾನದ ಹೆಸರಲ್ಲಿ ತುಂಬಾ ವಿಳಂಬ ಆಗ್ತಾ ಲಾಸ್ಟ್ ಅಲ್ಲಿ ಇದೆ ಅಂತ ಅನ್ಸುತ್ತೆ. ಅನುದಾನ ಬೇಕು ನಮಗೆ. ಏನಂತಂದ್ರೆ ಅಭಿವೃದ್ಧಿ ಕಾರ್ಯಗಳಿಗೆ ಯಾವುದು UP, ಬಿಹಾರ್, ಉತ್ತರ ಭಾರತದ ಟ್ಯಾಕ್ಸ್ ಪೇಯರ್ಗಳಿಗಿಂತ ದಕ್ಷಿಣ ಭಾರತದ ಟ್ಯಾಕ್ಸ್ ಪೇಯರ್ಗಳು ಅಂದ್ರೆ ಮಹಾರಾಷ್ಟ್ರ ಫಸ್ಟ್ ಇದ್ರೆ ಕರ್ನಾಟಕ ಸೆಕೆಂಡ್ ಇದೆ. ನನಗೆ ಟ್ಯಾಕ್ಸ್ ಪೇ ಜಾಸ್ತಿ ದುಡ್ಡು ಕೊಡ್ತೀನಿ, ನನಗೂ ಕೂಡ ಅನುದಾನ ಕೊಡಿ ಅಂತ ಕರ್ನಾಟಕದವರು ಕೇಳ್ತಾ ಇಲ್ಲ. ಕರ್ನಾಟಕದ ಸಂಸದರು ಏನಿದಾರಲ್ಲ ಅವರು ನಮಗೂ ಒಂದು ಸ್ವಲ್ಪ ಕೊಡಿ, ಅನುದಾನ ಕೊಡಿ, ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಗಳನ್ನು ಕೊಡಿ. ಅದೇ ಎಲ್ಲೊಂದ್ ಕಡೆ ಹೇಳ್ತಾ ಇದ್ರು ನೀರಾವರಿ ಹೋರಾಟಕ್ಕೆ ದೇವೇಗೌಡರು ಏನು ಸಿದ್ಧರಾಗ್ತಿದಾರಂತೆ ಅಂತ. ಇನ್ನು ಮಹದಾಯಿ ವಿಷಯ ಆಗಿರಬಹುದು, ಕೃಷ್ಣ ಮೇಲ್ದಂಡೆ ಆಗಿರಬಹುದು, ಇವೆಲ್ಲವೂ ಕೂಡ ಏನಂತಂದ್ರೆ ಇವೆಲ್ಲ ಕರ್ನಾಟಕಕ್ಕೆ ಅಭಿವೃದ್ಧಿ ಮತ್ತು ಯೋಜನೆಗಳು ಬರಬೇಕಂತಂದ್ರೆ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಬಟ್ ಕೇಂದ್ರದಿಂದ ಇನ್ನಷ್ಟು ಸ್ವಲ್ಪ ಅನುದಾನ ಬರಬೇಕು. ಕೇಂದ್ರದಿಂದ ಅನುದಾನ ಬರಲಿ. ಕೇಂದ್ರದಿಂದ ಅನುದಾನ ಪಡಿತಾ ಇರುವಂತಹ ರಾಜ್ಯ ಕರ್ನಾಟಕ. ಆ ಒಂದು ಲಿಸ್ಟ್ ಅಲ್ಲೂ ಕೂಡ ಕರ್ನಾಟಕ ನಂಬರ್ 1 ಆಗಲಿ ಅಂತಾನೆ ನಮ್ಮ ಹರಕೆ. ಹೌದು. ಬಟ್ ಓವರ್ ಆಲ್ ನೀವು ಹೇಳೋದು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಬೇಕು. ಎಸ್.